ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ. ಇವತ್ತು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಹಿಟ್ಟು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆಯಲ್ಲಿ ಸ್ಟವ್ ಮೇಲೆ ಇಟ್ಕೊಂಡು ನೀರು ಕುದಿಸ್ಬಿಟ್ಟು ಆ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಮೇಲೆ ಒಂದು ಸ್ಪೂನ್ ಸಹಾಯದಿಂದ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಿರ್ತೀವಲ್ಲ ಅದು ಹಿಟ್ಟಿನಿಂದ ಸ್ವಲ್ಪ ಹಿಟ್ಟು ತೊಗೊಂಡು ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ನಾವು ಬಿಸಿ ಇರುತ್ತೆ ನೋಡ್ಕೊಂಡು ಮಾಡ್ಕೋಬೇಕು. ಇವಾಗ ಮಿಕ್ಸ್ ಆದಮೇಲೆ ಇವಾಗ ಸೈಡ್ ಇರುತ್ತಲ್ಲ ಆ ಹಿಟ್ಟನ್ನು ಆವಾಗಲೇ ಮಿಕ್ಸ್ ಮಾಡಿದಂಥ ಹಿಟ್ಟಿನ ಮೇಲ್ಗಡೆ ಸೇರಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಇರುತ್ತೆ ನೋಡ್ಕೊಂಡು ಮಾಡ್ಕೋಬೇಕು. ನಾವು ಮಿಕ್ಸ್ ಮಾಡಿದಂಥ ಹಿಟ್ಟು ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಉಂಡೆ ಕಟ್ಟೋ ಥರ ಇರಬೇಕದು, ಉಂಡೆ ಕೂತ್ಕೋಬೇಕದು. ಇವಾಗ 1 ಗ್ಲಾಸ್ ನೀರು ತೊಗೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಬೇಕು. ತುಂಬ ಜಾಸ್ತಿ ಹಾಕಬಾರ್ದು, ಒಮ್ಮೆಲೆ ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ 2 ಕೈ ಸಹಾಯದಿಂದ ಕಲಿಸ್ಬೇಕು. ಹಿಟ್ಟನ್ನ ಚೆನ್ನಾಗಿ ಕಲಿಸಿದ್ರೇ ರೊಟ್ಟಿ ಕರೆಕ್ಟಾಗಿ ಹರಿಯಲ್ದೆ ನೀಟಾಗಿ ಬರುತ್ತೆ. ಚೆನ್ನಾಗಿ ಕಲಿಸ್ಬೇಕು. ಇವಾಗ ತೋರಿಸ್ತಾ ಇದ್ದೀನಲ್ಲ, ಅಂಗೈ ಸಹಾಯದಿಂದ ಕಲಿಸ್ಬೇಕು, ಆವಾಗ ನೀಟಾಗಿ ಬರುತ್ತೆ ರೊಟ್ಟಿ. ಇವಾಗ ಸ್ವಲ್ಪನೇ ನೀರು ಹಾಕಿಬಿಟ್ಟು ಕೈಗೆ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಹಾಗೆ ನಾದ್ಕೋಬೇಕು. ಹಿಟ್ಟನ್ನ ಕಲಿಸ್ಕೋಬೇಕು. ನೀವು ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಚೆನ್ನಾಗಿ ಮೆತ್ತಗಾಗಿ ಬಂದಿದೆ ಅಂತ. ಎಷ್ಟು ಚೆನ್ನಾಗಿ ಹಿಟ್ಟನ್ನ ಕಲಿಸ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಇವಾಗ ಹಿಟ್ಟು ಕಲಸಿದಾದ್ಮೇಲೆ ನಾನು ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದರಲ್ಲಿ 1 ಭಾಗದಷ್ಟು ನಾನು ತೊಗೊಂಡಿದ್ದೀನಿ. 1 ರೊಟ್ಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು. ಪ್ರತಿ ಸಾರಿ ರೊಟ್ಟಿ ಮಾಡುವಾಗ ಈ ಥರ ಮಾಡ್ಕೊಳ್ಬೇಕು, ರೊಟ್ಟಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ರೋಲ್ ಮಾಡಿಕೊಂಡು ಇವಾಗ ನಾನು ಒಂದು ತಟ್ಟೆಯಲ್ಲಿ ಹಚ್ಚೋಕ್ಕೆ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಕೆಳಗಡೆ ಹಾಕಿಬಿಟ್ಟು ಇವಾಗ ಆ ಹಿಟ್ಟನ್ನು ಮೇಲ್ಗಡೆ ಹಾಕಬೇಕು. ಇವಾಗ 4 ಬೆರಳು ಸಹಾಯದಿಂದ ತಟ್ಟಬೇಕು. ಈ ಕಡೆಯಿಂದ ಸ್ವಲ್ಪ ಆ ಕಡೆ ಫ್ರೆಶ್ ಮಾಡಬೇಕು. ಚೆನ್ನಾಗಿ ತಟ್ಕೋಬೇಕು. 4 ಬೆರಳು ಸಹಾಯದಿಂದ ಸ್ವಲ್ಪ ಪೂರಿ ಆಕಾರದಷ್ಟು ಬರುವಷ್ಟು ತಟ್ಟಬೇಕು. ತಟ್ಬಿಟ್ಟು ಇವಾಗ ಲಟ್ಟಣಿಗೆ ತೊಗೊಂಡಿದ್ದೀನಲ್ಲ, ಅದಕ್ಕೆ ಕವರ್ ಹಾಕಿಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ನೋಡ್ಕೋಬೇಕು ನೀವು ಹೇಗೆ ಮಾಡ್ತಾಯಿದ್ದೀನಿ ಅಂತ. ಫ್ರೆಶ್ ತುಂಬ ಮಾಡಬಾರ್ದು, ಸ್ವಲ್ಪನೇ ಫ್ರೆಶ್ ಮಾಡಿಬಿಟ್ಟು ತೀಡಬೇಕು. ಇಲ್ಲ ಅಂದರೆ ರೊಟ್ಟಿ ಹರಿದು ಹೋಗ್ತಾ ಇರುತ್ತೆ. ಸ್ವಲ್ಪನೇ ಫ್ರೆಶ್ ಮಾಡಿಬಿಟ್ಟು ತಟ್ಟಬೇಕು. ನೋಡ್ತಿರ್ಬೋದು ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ. ಸ್ವಲ್ಪನೇ ಫ್ರೆಶ್ ಮಾಡಬೇಕು, ಜಾಸ್ತಿ ಚಪಾತಿ ಥರ ಫ್ರೆಶ್ ಮಾಡಬಾರ್ದು, ಸ್ವಲ್ಪನೇ ಮಾಡಬೇಕು. ಒಂದು ಕೈ ಸಹಾಯದಿಂದ ಹಾಗೆ ಸರಿಸ್ತಾ ಇರಬೇಕು, ಹಾಗೆ ತೀಡ್ತಾ ಇರಬೇಕು. ನೋಡ್ತಿರ್ಬೋದು ನಾನು ಇಲ್ಲಿ ಹೇಗೆ ಮಾಡ್ತಾಯಿದ್ದೀನಿ ಅಂತ. ಒಂದು ಕೈ ಸಹಾಯದಿಂದ ಸರಿಸ್ಕೋಬೇಕು. ಇವಾಗ ಮೇಲ್ಗಡೆ ಸ್ವಲ್ಪ ತಟ್ಬಿಟ್ಟು ಈ ಕಡೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಅರ್ಧ ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಒಂದು ಒದ್ದೆ ಬಟ್ಟೆನ ಇಟ್ಕೋತಾ ಇದ್ದೀನಿ. ಈ ಕಡೆನೂ ತವಾನು ಕಾಯ್ಕೊಂಡಿದೆ. ಆದರೆ ನಾನು ಹಿಟ್ಟು ರೊಟ್ಟಿ ತಟ್ಟಿದ್ದೀವಲ್ಲ, ಸೊ ಅದನ್ನ ಇವಾಗ ಹಾಕ್ತಾಯಿದ್ದೀನಿ ತವಾಕ್ಕೆ. ಹಾಕಿಬಿಟ್ಟು ಇವಾಗ ಒದ್ದೆ ಬಟ್ಟೆಯಿಂದ ಮೇಲ್ಗಡೆ ಹಚ್ಕೊಳ್ಬೇಕು. ನಾವು ಎಲ್ಲ ಕಡೆ ನೀಟಾಗಿ ಹಚ್ಬೇಕು. ಒಂದು ನಿಮಿಷ ಬೆಂದಮೇಲೆ ಇವಾಗ ನಾವು ರೊಟ್ಟಿನ ಸ್ಪೂನ್ ಸಹಾಯದಿಂದ ತಿರುಗಿಸಿ ಹಾಕಬೇಕು. ಹಾಕಿದ ಮೇಲೆ 1-2-3 ನಿಮಿಷ ಬೇಯ್ಬೇಕದು. ಬೆಂದಮೇಲೆ ನೀವು ನೋಡ್ತಾ ಇರ್ಬೋದು, ಇವಾಗ ನಾನು ಕೈಯಿಂದನೇ ತಿರುಗಿ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಈ ಥರ ವಾಪಸ್ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು.
ಅದೇ ಥರ ಇನ್ನೊಂದು ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಸ್ವಲ್ಪ ಇನ್ನೊಂದು ಹಿಟ್ಟು ತಗೊಂಡು ಇವಾಗ ಚೆನ್ನಾಗಿ ಕಲಿಸ್ಕೊಂಡು ಅದೇ ಥರ ಮೊದಲಿನ ಹಾಗೇ ಮಾಡ್ಕೊಳ್ಳೋದು. ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಮತ್ತೆ 4 ಬೆರಳು ಸಹಾಯದಿಂದ ತಟ್ಕೊಳ್ಬೇಕು. ಪುರಿ ಆಕಾರದಷ್ಟು ತಟ್ಟಿದರೆ ಸಾಕು. ಇವಾಗ ತಟ್ಬಿಟ್ಟು ನಾನು ಲಟ್ಟಿಂಗೆಯಿಂದ ತೀಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಫ್ರೆಶ್ ಹಾಕಬಾರ್ದು, ಸ್ಲೋ ಆಗಿ ತೀಡಬೇಕು. ತುಂಬ ಬೇಗ ಆಗಿಬಿಡುತ್ತೆ ಇದು ರೊಟ್ಟಿ ಎಲ್ಲ. ಯಾರೆಲ್ಲ ಟಫ್ ಅಂತ ಅಂದ್ಕೊಂಡಿದ್ದೀರಲ್ಲ, ಇದನ್ನು ಈ ಮೆಥಡ್ ಮಾಡಿ ನೋಡಿ, ತುಂಬ ಈಸಿಯಾಗಿ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು 2 ನಿಮಿಷದಲ್ಲೆಲ್ಲ ರೊಟ್ಟಿ ಚೆನ್ನಾಗಿ ಬಂದುಬಿಡುತ್ತೆ. ಮೊದಲಿಗೆ ಹಿಟ್ಟು ಕಲಸುವಾಗ ಚೆನ್ನಾಗಿ ಹಿಟ್ಟು ಕಲಸಿದೆ ರೊಟ್ಟಿ ಒಂದು ಈಟು ಹರಿಯಲ್ಲ, ನೀಟಾಗಿ ಬಂದುಬಿಡುತ್ತೆ. ನಾವು ರೊಟ್ಟಿನ ತೀಡ್ಕೊಂಡು ಆದಮೇಲೆ ಸ್ವಲ್ಪ 2 ಕೈಯಿಂದ ಸ್ವಲ್ಪ ತಟ್ಟಿ ತವಾಗ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಬಂದಿರುತ್ತೆ ಅದು. ಇವಾಗ ನೋಡ್ತಾ ಇರ್ಬೋದು, ನಾನು ರೊಟ್ಟಿನ ತವಾಗ ಹಾಕಿಬಿಟ್ಟು ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ. ಒದ್ದೆ ಬಟ್ಟೆಯಿಂದ ಎಲ್ಲ ಕಡೆ ಹಚ್ಕೋಬೇಕು. ಇವಾಗ ತಿರುವಿ ಹಾಕ್ಬೇಕು ನಾವು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ರೊಟ್ಟಿ ಉಬ್ಕೊಂಡು ಮೆತ್ತಗೆ ಬಂದಿರುತ್ತೆ, ಚಪಾತಿಯಿಂದ ಸಾಫ್ಟಾಗಿ ಬಂದಿರುತ್ತೆ. ನಾನು ಮತ್ತೊಂದು ರೊಟ್ಟಿನ ತೋರಿಸ್ತಾ ಇದ್ದೀನಿ. ಹಾಗೆ ಎಲ್ಲ ರೊಟ್ಟಿನೂ ಹಾಗೆ ಉಬ್ಕೊಂಡೇ ಬಂದಿರುತ್ತೆ. ಥ್ಯಾಂಕ್ ಯು. ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.